ನಾಳೆ ನರೇಂದ್ರ ಮೋದಿ ಅವರ ವಿಶೇಷ ಸಂದರ್ಶನ ಇರುತ್ತೆ. ಬೆಳಗ್ಗೆ 7 ಗಂಟೆಯಿಂದಲೇ ಇರುತ್ತೆ, ಸಂಜೆ ಮತ್ತೆ 6 ಗಂಟೆಗಿರುತ್ತೆ. ಪೂರ್ತಿ ದಿನ ನರೇಂದ್ರ ಮೋದಿ ಅವರ ಸಂದರ್ಶನ ಇರುತ್ತೆ. ಈ ನಡುವೆ ಮೊನ್ನೆ ಕುಮಾರಸ್ವಾಮಿ ಅವರೊಂದು ಪ್ರೆಸ್ ಮೀಟ್ ಮಾಡಿದರು. ಪ್ರೆಸ್ ಮೀಟ್ ಮಾಡಿ ಇದರ ಕಥಾನಾಯಕ ಯಾರು, ಇದರ ಕಥಾನಾಯಕ ಡಿ ಕೆ ಶಿವಕುಮಾರ್ ಅವರನ್ನು DCM ಸ್ಥಾನದಿಂದ ವಜಾ ಮಾಡಬೇಕು ಅಂತ ಹೇಳಿದರು. ಅದಾದ ನಂತರ ದೇವರಾಜೇಗೌಡರು ಒಂದು ಪ್ರೆಸ್ ಮೀಟ್ ಮಾಡಿದರು. ಇದರ ಮಹಾನಾಯಕ ಡಿ ಕೆ ಶಿವಕುಮಾರ್ ಅಂತ ಅವರು ಕೂಡ ಆರೋಪ ಮಾಡಿದರು. ಅದಾದ ನಂತರ JDS ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಿದರು. ಯಾವ ರೀತಿಯ ಪ್ರತಿಭಟನೆ ಅಂದರೆ ಇದು ಒಕ್ಕಲಿಗರ ಮೇಲೆ ಆರೋಪ ಆಗ್ತಾ ಇದೆ, ಒಕ್ಕಲಿಗರನ್ನು ತುಳಿಯುವ ಪ್ರಯತ್ನವಾಗ್ತಾ ಇದೆ ಅಂತೇಳಿ BJP ವಿರೋಧ ಪಕ್ಷದ ನಾಯಕ ಅಶೋಕ್ ಹೇಳಿದ್ದನ್ನು ನೀವು ಕೇಳಿದ್ದೀರಿ. ನಿಜಲಿಂಗಪ್ಪ ಅವರಿಗೆ ಅನ್ಯಾಯ ಮಾಡಿದರು, ವೀರೇಂದ್ರ ಪಾಟೀಲ್ ಅವರಿಗೆ ಅನ್ಯಾಯ ಮಾಡಿದರು, ಯಡಿಯೂರಪ್ಪನವರಿಗೆ ಅನ್ಯಾಯ ಮಾಡಿದರು. ಇದೀಗ ಲಿಂಗಾಯತರ ನಂತರ ಒಕ್ಕಲಿಗರ ಸರದಿ, ಒಕ್ಕಲಿಗರಿಗೆ ಅನ್ಯಾಯ ಮಾಡೋದಕ್ಕೆ ಹೊರಟಿದೆ ಕಾಂಗ್ರೆಸ್ ಅಂತ ಹೇಳಿ, ಜೊತೆಗೆ ದೇವೇಗೌಡರಿಗೆ ಅನ್ಯಾಯ ಮಾಡೋದಕ್ಕೆ ದೇವೇಗೌಡರನ್ನು ಟಾರ್ಗೆಟ್ ಮಾಡ್ತಾ ಇದೆ ಅಂತೇಳಿ BJP ಮತ್ತು JDS ಆರೋಪ ಮಾಡಿತ್ತು. ಆಗ ತಕ್ಷಣವೇ ಎಚ್ಚೆತ್ತುಕೊಂಡಂತಹ ಕಾಂಗ್ರೆಸ್ನ ಎಲ್ಲ ಒಕ್ಕಲಿಗ ನಾಯಕರು ಸೇರಿದಂತೆ ಅನೇಕ ನಾಯಕರು ನೋ 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 ನಾವು ಯಾವುದೇ ಕಾರಣಕ್ಕೂ ದೇವೇಗೌಡರ ವಿರುದ್ಧ ಅಲ್ಲ, ಆದರೆ ಪ್ರಜ್ವಲ್ ರೇವಣ್ಣ ಅವರ ಅಕ್ಷಮ್ಯವನ್ನು ನಾವು ಒಪ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳಿ ಆ ಒಂದು ಏನು ಡ್ಯಾಮೇಜ್ ಆಗೋದನ್ನು ಕಂಟ್ರೋಲ್ ಮಾಡಿದರು. ಈಗ ಮತ್ತೊಮ್ಮೆ ಕುಮಾರಸ್ವಾಮಿ ಪ್ರೆಸ್ ಮೀಟ್ ಮಾಡಿದರು ಇವತ್ತು. ಜೊತೆಗೆ ಪಾದಯಾತ್ರೆ ನಡೆಸುವ ಮುಖಾಂತರ ರಾಜಭವನಕ್ಕೆ ತೆರಳಿ ಈ ಸರ್ಕಾರ ಈ ಕೇಸನ್ನು SITಗೆಲ್ಲ CBIಗೆ ಕೊಡಬೇಕು ಅಂಥೇಳಿ ತಮ್ಮ ಅಹವಾಲನ್ನು ಮಂಡಿಸಿದರು. ನೋಡಿ, ಈ ವಿಜುವಲ್ ಕಾಣ್ತಾ ಇದೆಯಲ್ಲ, ಇದು ಕುಮಾರಸ್ವಾಮಿ ಅವರು ಪ್ರೆಸ್ ಮೀಟ್ ಮಾಡಿದ ಮರುದಿವಸ, ಅಂದರೆ ನಿನ್ನೆ. ನೋಡಿ ಯಾರೆಲ್ಲ ಇದ್ದಾರೆ, ಚೆಲುವರಾಯ ಸ್ವಾಮಿ ಇದ್ದಾರೆ, GC ಚಂದ್ರಶೇಖರ್ ಇದ್ದಾರೆ, ಆಮೇಲೆ ರಾಮಲಿಂಗಾರೆಡ್ಡಿ ಅವರಿದ್ದಾರೆ, ಕೃಷ್ಣ ಬೈರೇಗೌಡರು ಇದ್ದಾರೆ. ಎಂತೆಂಥ ಮಾತುಗಳು ಬಂದಿತ್ತು. ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಗೊತ್ತಾ ಇವರಿಂದ? ರಾಜೀವ್ ಗೌಡ ಇದ್ದಾರೆ, ಗಣಿಗ ರವಿ ಇದ್ದಾರೆ. ನೋಡಿ, ಎಲ್ಲ ಒಕ್ಕಲಿಗ ನಾಯಕರು, ಜೊತೆಗೆ ರಾಮಲಿಂಗಾರೆಡ್ಡಿ, ಬಂಡಿ ಸಿದ್ದೇಗೌಡ, ಎಲ್ಲ ನಾಯಕರು. ಈ ನಾಯಕರೆಲ್ಲ ಇಲ್ಲಪ್ಪ ನಾವು ದೇವೇಗೌಡ ವಿರುದ್ಧ ಹೋಗ್ತಾ ಇರೋದಲ್ಲ, ಸಮಾಜದ ವಿರುದ್ಧ ಹೋಗ್ತಾ ಇರೋದಲ್ಲ, ಆದರೆ ಇವರು ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ ಅದನ್ನು ಹೇಳ್ತಾ ಇದ್ದೀವಿ ಅಂತೇಳಿ ನಿನ್ನೆ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದ್ವಿ. ಇದಕ್ಕೆ ಇವತ್ತು JDSನಿಂದ ಪ್ರೆಸ್ ಮೀಟ್ ಮತ್ತು ರಾಜಭವನ ಚಲೋ ಕೂಡ ನಡೆದಿತ್ತು. ನೋಡಿ, ಸುಧಾಕರ್ ಎಲ್ಲರೂ ಕೂಡ ಬನ್ನಿ, ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ನಾನು ಯಾವ ಅರ್ಥದಲ್ಲಿ ಹೇಳಿದ್ದೇನಪ್ಪ? ಕರುನಾಡ ರಾಜಕೀಯದಲ್ಲಿ ಪೆನ್ ಡ್ರೈವ್ ಕದನ. ಕಾಂಗ್ರೆಸ್ ಸಚಿವ ಕೂಟದ ವಿರುದ್ಧ HDK ಕೆಂಡ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣದಲ್ಲಿ DCM DK ಶಿವಕುಮಾರ್ ಕೈವಾಡವಿದೆ ಎಂಬ ವಿಚಾರಕ್ಕೆ ಬುಧವಾರ ಕಾಂಗ್ರೆಸ್ನ ಒಕ್ಕಲಿಗ ಸಚಿವ ಕೂಟ ಸುದ್ದಿಗೋಷ್ಠಿ ಮಾಡಿತ್ತು. ಹೀಗಾಗಿ ಗುರುವಾರ ಪ್ರೆಸ್ ಮೀಟ್ ಮಾಡಿದ ದಳಪತಿ ಕಾಂಗ್ರೆಸ್ ನಾಯಕರ ಆರೋಪಕ್ಕೆ ಒಂದೊಂದಾಗಿ ಉತ್ತರ ನೀಡಿದ್ರು. ನಾನು ಒಕ್ಕಲಿಗ ನಾಯಕ ಅಂತ ಎಲ್ಲೂ ಹೇಳಲಿಲ್ಲ. ನನ್ನ ಮಾತಿಗೆ ನಾನು ಈಗಲೂ ಕೂಡ ಬದ್ಧನಾಗಿದ್ದೇನೆ. ಅವ್ರ ಮಾತು ಫಸ್ಟ್ ಸ್ಟ್ಯಾಂಡ್ ಆಗಿ ಅವ್ರೇನು ಹೇಳಿದ್ರು, ನಂದು ದೇವೇಗೌಡರು ಸಂಬಂಧ ಇಲ್ಲ, ಅವರೇ ಬೇರೆ ಕಂಡ್ರೆ ಯಾಕೆ ಗುರಿ ಮಾಡ್ಕೊತಾ ಇದ್ದಾರೆ? ನಾವು ಸಂಬಂಧ ಇಲ್ಲ, ಒಂದು ಕಾನೂನು ಪ್ರಕಾರ ಕ್ರಮಗಳಿಗೆ ಉತ್ತಿಂದ ನೀರು ಕುಡಿಬೇಕು ಅಂತ ಹೇಳಿದವರು ಯಾಕೆ ಮಾತಾಡ್ತಾ ಇದ್ದಾರೆ? ತಪ್ಪು ಮಾಡಿದವನು ಏನೋ ಉಪ್ಪು ತಿಂದವನು ನೀರು ಕುಡಿಲೇಬೇಕು, ಈ ಪದವನ್ನು ಹೇಳಿದ್ದೇನೆ. ಪಾಪ ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ಕುಮಾರಸ್ವಾಮಿ ಅವರೇ ಹೇಳಿದ್ದಾರೆ, ನಮ್ಮ ಬ್ರದರ್ ಕುಮಾರಣ್ಣ ಅವರು ಉಪ್ಪು ತಿಂದವನು ನೀರು ಕುಡಿಲೇಬೇಕು ಅಂತ ಹೇಳಿ. ರೇವಣ್ಣ ಅವ್ರ ಕುಟುಂಬ ನನ್ನ ಕುಟುಂಬ ಅಲ್ಲ ಅಂತ ಹೇಳಿದ್ದಾರೆ. ನಾನು ಯಾವ ಅರ್ಥದಲ್ಲಿ ಹೇಳಿದ್ದೇನಪ್ಪ? ನಾನು ಕಥೆಗಾರ, ಹೂಡಿಕೆದಾರ ಆಗಿದ್ದೇನೆ. ಬಹಳ ಸಂತೋಷ. ಫಸ್ಟ್ ಕ್ಲಾಸ್.
ಕಥಾನಾಯಕನೂ ಇವನೇ, ಡೈರೆಕ್ಟರ್, ಪ್ರೊಡ್ಯೂಸರ್ ಎಲ್ಲ ಇವರೇ. ಎಲ್ಲ ಏನೇನು ಮಾಡ್ತಾ ಇದ್ದಾರೆ ನನಗೆ ಗೊತ್ತಿದೆ. ಡೈರೆಕ್ಟ್ರು ಇದ್ದಾರೆ, ಪ್ರೊಡ್ಯೂಸರು ಆಗ್ತಾರೆ. ಮಾಡಿದ್ದೇನೆ ಸಿನಿಮಾದಲ್ಲಿ, ಆ್ಯಕ್ಟಿಂಗ್ ಮಾಡಿಲ್ಲ. ಕತೆ ಮಾಡಬೇಕಾದ್ರೆ ಕೂತು ಕತೆ ಮಾಡಿಸಿದ್ದೇನೆ ಸಿನಿಮಾದಲ್ಲಿ. ಇಲ್ಲಿ ಕಥಾನಾಯಕ ಅಂತ ಹೇಳಿದೆಯಲ್ಲಪ್ಪ. ಹಿಂದೂ ಮಹಿಳೆಯರ ಬಗ್ಗೆ ಕಾಂಗ್ರೆಸ್ಗೆ ಅನುಕಂಪ. ಕಾಂಗ್ರೆಸ್ ಸಚಿವ ಒಕ್ಕಲಿಗೆ ಅಸ್ತ್ರಕ್ಕೆ ಕುಮಾರಸ್ವಾಮಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಈ ಆರೋಪ ಪ್ರತ್ಯಾರೋಪಗಳು ಸಂತ್ರಸ್ತರಿಗೆ ನ್ಯಾಯ ಸಿಗಲಿ ಎಂಬುದೇ ನಮ್ಮ ವಾದ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾಳೆ ನರೇಂದ್ರ ಮೋದಿ ಅವರ ವಿಶೇಷ ಸಂದರ್ಶನ ಇರುತ್ತೆ. ಬೆಳಗ್ಗೆ 7 ಗಂಟೆಯಿಂದಲೇ ಇರುತ್ತೆ, ಸಂಜೆ ಮತ್ತೆ 6 ಗಂಟೆಗಿರುತ್ತೆ. ಪೂರ್ತಿ ದಿನ ನರೇಂದ್ರ ಮೋದಿ ಅವರ ಸಂದರ್ಶನ ಇರುತ್ತೆ. ಈ ನಡುವೆ ಮೊನ್ನೆ ಕುಮಾರಸ್ವಾಮಿ ಅವರೊಂದು ಪ್ರೆಸ್ ಮೀಟ್ ಮಾಡಿದರು. ಪ್ರೆಸ್ ಮೀಟ್ ಮಾಡಿ ಇದರ ಕಥಾನಾಯಕ ಯಾರು, ಇದರ ಕಥಾನಾಯಕ ಡಿ ಕೆ ಶಿವಕುಮಾರ್ ಅವರನ್ನು DCM ಸ್ಥಾನದಿಂದ ವಜಾ ಮಾಡಬೇಕು ಅಂತ ಹೇಳಿದರು. ಅದಾದ ನಂತರ ದೇವರಾಜೇಗೌಡರು ಒಂದು ಪ್ರೆಸ್ ಮೀಟ್ ಮಾಡಿದರು. ಇದರ ಮಹಾನಾಯಕ ಡಿ ಕೆ ಶಿವಕುಮಾರ್ ಅಂತ ಅವರು ಕೂಡ ಆರೋಪ ಮಾಡಿದರು. ಅದಾದ ನಂತರ JDS ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಿದರು. ಯಾವ ರೀತಿಯ ಪ್ರತಿಭಟನೆ ಅಂದರೆ ಇದು ಒಕ್ಕಲಿಗರ ಮೇಲೆ ಆರೋಪ ಆಗ್ತಾ ಇದೆ, ಒಕ್ಕಲಿಗರನ್ನು ತುಳಿಯುವ ಪ್ರಯತ್ನವಾಗ್ತಾ ಇದೆ ಅಂತೇಳಿ BJP ವಿರೋಧ ಪಕ್ಷದ ನಾಯಕ ಅಶೋಕ್ ಹೇಳಿದ್ದನ್ನು ನೀವು ಕೇಳಿದ್ದೀರಿ. ನಿಜಲಿಂಗಪ್ಪ ಅವರಿಗೆ ಅನ್ಯಾಯ ಮಾಡಿದರು, ವೀರೇಂದ್ರ ಪಾಟೀಲ್ ಅವರಿಗೆ ಅನ್ಯಾಯ ಮಾಡಿದರು, ಯಡಿಯೂರಪ್ಪನವರಿಗೆ ಅನ್ಯಾಯ ಮಾಡಿದರು. ಇದೀಗ ಲಿಂಗಾಯತರ ನಂತರ ಒಕ್ಕಲಿಗರ ಸರದಿ, ಒಕ್ಕಲಿಗರಿಗೆ ಅನ್ಯಾಯ ಮಾಡೋದಕ್ಕೆ ಹೊರಟಿದೆ ಕಾಂಗ್ರೆಸ್ ಅಂತ ಹೇಳಿ, ಜೊತೆಗೆ ದೇವೇಗೌಡರಿಗೆ ಅನ್ಯಾಯ ಮಾಡೋದಕ್ಕೆ ದೇವೇಗೌಡರನ್ನು ಟಾರ್ಗೆಟ್ ಮಾಡ್ತಾ ಇದೆ ಅಂತೇಳಿ BJP ಮತ್ತು JDS ಆರೋಪ ಮಾಡಿತ್ತು. ಆಗ ತಕ್ಷಣವೇ ಎಚ್ಚೆತ್ತುಕೊಂಡಂತಹ ಕಾಂಗ್ರೆಸ್ನ ಎಲ್ಲ ಒಕ್ಕಲಿಗ ನಾಯಕರು ಸೇರಿದಂತೆ ಅನೇಕ ನಾಯಕರು ನೋ 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 ನಾವು ಯಾವುದೇ ಕಾರಣಕ್ಕೂ ದೇವೇಗೌಡರ ವಿರುದ್ಧ ಅಲ್ಲ, ಆದರೆ ಪ್ರಜ್ವಲ್ ರೇವಣ್ಣ ಅವರ ಅಕ್ಷಮ್ಯವನ್ನು ನಾವು ಒಪ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳಿ ಆ ಒಂದು ಏನು ಡ್ಯಾಮೇಜ್ ಆಗೋದನ್ನು ಕಂಟ್ರೋಲ್ ಮಾಡಿದರು. ಈಗ ಮತ್ತೊಮ್ಮೆ ಕುಮಾರಸ್ವಾಮಿ ಪ್ರೆಸ್ ಮೀಟ್ ಮಾಡಿದರು ಇವತ್ತು. ಜೊತೆಗೆ ಪಾದಯಾತ್ರೆ ನಡೆಸುವ ಮುಖಾಂತರ ರಾಜಭವನಕ್ಕೆ ತೆರಳಿ ಈ ಸರ್ಕಾರ ಈ ಕೇಸನ್ನು SITಗೆಲ್ಲ CBIಗೆ ಕೊಡಬೇಕು ಅಂಥೇಳಿ ತಮ್ಮ ಅಹವಾಲನ್ನು ಮಂಡಿಸಿದರು.